ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಮನೆಯಲ್ಲಿದ್ದ ಕತ್ತಿಯನ್ನೇ ನೋಡಿ ನಾನು ಮತ್ತು ನನ್ನ ಗಂಡ ಹೆಂಡತಿ ಇಬ್ಬರೇ ಒಂದು 2-3 ದಿವಸಕ್ಕೆ ಸಹ ಒಂದು ಕತ್ತಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರಲ್ಲಿ ಹೇಳಿದರೆ ಅದು ಕೇಳಿಕೊಡಲಿಲ್ಲ. ಯಾರು ಹೇಳಿಕೆ ಈ ರೀತಿ ಮಾಡೋದಂತ ಹೇಳಿಕೊಟ್ಟವರಿಲ್ಲ. ನಾವು ಮನೆಯ ಕತ್ತಿಯನ್ನೇ ನೋಡಿ ಆವಾಗ 3 ದಿವಸಕ್ಕೆ ಆಗದಿದ್ದವರು ಕತ್ತಿ ಇವಾಗ ದಿವಸಕ್ಕೆ ನಾವು ಗಂಡ ಹೆಂಡತಿ ಒಂದು 6-7 ಕತ್ತಿಯನ್ನು ಹೊಸದಾಗಿ ಮಾಡ್ತೇವೆ. 64 ರೀತಿಯ ಕತ್ತಿಗಳು ಉಂಟಂತೆ. ನಾನು ಸಹ ಒಂದು 10-12 ರೀತಿಯ ಕತ್ತಿಗಳನ್ನು ತಯಾರು ಮಾಡ್ತೇನೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ವೈ ದಾಮೋದರಾಚಾರ್ಯ ಅಂತೇಳಿ. ನಾವು ಇಲ್ಲೇ ಬೈಲೂರು ಯರ್ಲಪ್ಪಾಡಿ ಪಂಚಾಯತ್ ಬಳಿ ನಮ್ಮದು ಮನೆ ಪಂಚಾಯತ್ ಬಳಿ ಆದರೆ ನಮ್ಮದು ಹೀಗೆ ಇರತಕ್ಕಂಥ ಕುಲುಮೆ ಬೈಲೂರಿನ ಹತ್ತಿರ, ಬೈಲೂರು ಹೈಸ್ಕೂಲ್ ಹಿಂಬದಿ ಅಥವಾ ಹಿಂದೂ ರುದ್ರಭೂಮಿ ಹತ್ತಿರ ಇದ್ದೇವೆ. ನಾವು ಸಾಧಾರಣ ಒಂದು 26 ವರ್ಷದಿಂದ ಕುಲುಮೆ ಕೆಲಸ ಮಾಡ್ತಾ ಇದ್ದೇವೆ. ಕುಲುಮೆ ಕೆಲಸ ಮಾಡ್ತಾ ಇದ್ದರೂ ಸದಾ ನಾವೊಂದು 13 ವರ್ಷದಿಂದ ನಾವು ಸಂಚಾರಿ ಕುಲುಮೆ. ಮತ್ತು ಈಗ ಎಷ್ಟು ನಾವು ಮಾಡಿದ್ರು ಅಷ್ಟು ಬೇಡಿಕೆ ಉಂಟು. ಮತ್ತು ನಾವು ಕುಲುಮೆ ಸಂಚಾರಕ್ಕೆ ಹೋಗಲಿಕ್ಕೆ ಕಾರಣ ಒಂದು ಬಜಗೋಲಿ ಕೃಷಿ ಮೇಳ. ಮತ್ತು ನಾನು ನಿರಂತರ ಸಾಧಾರಣ ಒಂದು 45 ವರ್ಷದಿಂದ ನಾನು ಮಂಗಳೂರು ಆಕಾಶವಾಣಿ ಒಬ್ಬ ಕೇಳುಗ. ಈಗ ಕುಲುಮೆ ಸಂಚಾರ ಅಂದರೆ ನೀವು ಇಲ್ಲಿ ರೆಡಿ ಮಾಡಿ ಬೇರೆ ಕಡೆ ಸೇಲ್ ಮಾಡ್ತೇವೆ. ಕುಲುಮೆ ಸಂಚಾರ ಅಂತೇಳಿ ಇಲ್ಲಿ ಇದ್ದ ಹಾಗೆ ಬಂದ್ ಮಾಡಿ 2-3-4 ದಿವಸ ಬಂದ್ ಮಾಡಿ ನಾವು ಅಲ್ಲಿ ಹೋಗಿ ಸ್ಟಾಲ್ ಹಾಕಿ ನಮಗೆ ಪ್ರತ್ಯೇಕ ವ್ಯವಸ್ಥೆ ಕೊಡ್ತಾರೆ. ಮತ್ತೆ ನಾವು ಎಲ್ಲ ಕುಟುಂಬ ಸಮೇತವಾಗಿ ಹೋಗುವಂಥದ್ದು. ಈ ಥರ ಯಾವುದೆಲ್ಲ ನೀವು ಪ್ರಾಡಕ್ಟ್ ಮಾಡ್ತೀರಾ ಅಂತ? ಈಗ ನಾವು ಕೃಷಿಗೆ ಸಂಬಂಧಪಟ್ಟು ಹಾರೆ, ಪಿಕ್ಕಾಸಿ, ಕತ್ತಿ, ಮಂಡೆ ಕತ್ತಿ, ಇನ್ನುಳಿದ ಯಾವುದೇ ಕೃಷಿಗೆ ಸಂಬಂಧಪಟ್ಟು ನೋಡಿ, ಇದು ಕಟ್ಟಿಗೆ ಹೊಡುವಂಥ ಕೊಡ್ಲಿ ಸಹ ನಾವೇ ತಯಾರು ಮಾಡ್ತೀವಿ. ಈಗ ಇದಕ್ಕೆ ಮಾರ್ಕೆಟಿಗೆಲ್ಲ ಕಾವು ಹಾಕಿ ಕೊಟ್ಟು ಸಾಧಾರಣ 1350 ರೂಪಾಯಿಗೆ ಉಂಟು. ಹೌದು. ಮತ್ತು ಇದು ಆ್ಯಕ್ಚುಲಿ ಮಾಡಿದ್ವಿ. ಅಲ್ಲಿ ಯಾವ ಕಟ್ಟಿಗೆ ಹೊಡೆದ್ರೂ ಬಾಯಿ ಎಲ್ಲ ಹೋಗುದಿಲ್ಲ ಅಂತ ಗುಣಮಟ್ಟದ ನೋಡಿ ಅಲ್ಲೆಲ್ಲ ಮಾಡಿದ್ದು ಉಂಟಲ್ಲ. ಹೌದು. ಮತ್ತು ಈಗಿನ ಆಧುನಿಕ ಕಾಲಕ್ಕೆ ಬೇರೆ ಬೇರೆ ರೀತಿಯ ವಸ್ತುವನ್ನು ನಾವು ಉಪಯೋಗ ಮಾಡ್ತೇವೆ. ಮತ್ತು ಈಗ ಇದಕ್ಕೆ ಈಗ ಕಬ್ಬಿನೆಲ್ಲ ನೀವು ಎಲ್ಲಿಂದ ತರ್ತೀರಿ, ಹೇಗೆ ಅಂತ ಪ್ರೊಸೆಸ್? ಅದು ಕಬ್ಬಿನದ್ದಲ್ಲ ನೋಡಿ, ನೀವು ಕಬ್ಬಿನ ಅಂತ ಹೇಳ್ತೀರಿ, ಅದು ಅಡಿಕೆಗೆ ಮಾತಿಗೆಲ್ಲ ಹೇಳುವುದು ಕಬ್ಬಿನವೇ. ಇದು ನಿಜವಾಗಿ ಅದು ಕ್ರ್ಯಾಪ್ ಅಥವಾ ಗುಜಿರಿ ಅಂತ ಹೇಳ್ತೇವೆ. ಗಾಡಿನ ಪ್ಲೇಟ್. ಹೌದು, ಹೌದು. ಈ ಗಾಡಿನ ಪ್ಲೇಟ್ ಗುಜಿರಿ ಅಥವಾ ಕ್ರ್ಯಾಪ್ನಲ್ಲಿ ಬೇಕಾದಷ್ಟು ಸಿಗ್ತದೆ. ಮೊದಲು 10, 16, 18 ರೂಪಾಯಿ ಇತ್ತು ಕೆಜಿಗೆ. ಈಗ ಸಾಧಾರಣ ಒಂದು 60 ರೂಪಾಯಿವರೆಗೆ ಹೋಗಿದೆ. ಈ 60 ರೂಪಾಯಿ ಹೋದ್ರೆ ನಿಮಗೆ ನಷ್ಟ ಇಲ್ಲ. ಕತ್ತಿ ತಗೊಳ್ಳುವವನಿಗೆ ಕ್ರಾಯ ಜಾಸ್ತಿ ಆಗಿದೆ. ಈ ಮೊದಲು 250 ರೂಪಾಯಿ ಇದ್ದ ಕತ್ತಿ ಈಗ 400ಕ್ಕೆ ಹೋಗಿದೆ. 400 ಇದ್ದ ಕತ್ತಿ 750ಕ್ಕೆ ಹೋಗಿದೆ. ಹಾಗೆ ಮತ್ತು ಯಾವಾಗಲೂ ನಾವು ಪ್ಲೇಟಿನಿಂದ ಗುಣಮಟ್ಟದ ಕತ್ತಿ ಮಾಡಿದರೆ ಅದು ಬಾಳಿಕೆ ಬರ್ತದೆ, ಉಜ್ಜಿದಷ್ಟು ಹರಿತ ಬರ್ತದೆ. ಮತ್ತು ನಾವು ಎಲ್ಲಿಯೋ ಮೋಸ ಮಾಡಿ ಸಾಧಾರಣ ಒಂದು 10-16 ವರ್ಷ ತಿರುಗಾಟ ಮಾಡಿದ್ರಿಂದ ನಾವು ಇದ್ದೇವೆ ಅಂತ ಹೇಳಿದರೆ ಬೈಲೂರಿನಾಚಾರದಿಂದಲೇ ಡೋಂಗಿ ಮಲ್ಪಿದ್ದಾರೆ. ಆರು ಗ್ಯಾರಂಟಿ ಜನ ಅಂತೇಳಿ ನಮಗೆ ಬೇಕಾದಷ್ಟು ಇದು ಮಾಡ್ತೇವೆ. ಇನ್ನೆಲ್ಲ ಮೊನ್ನೆ ನಾವು ಇಲ್ಲಿ ಹತ್ತಿರದ ಶಿವಪಾಡಿಯಲ್ಲಿ ವ್ಯಾಪಾರ ಮಾಡಿದ್ದೇವೆ. ನಮಗೆ ಒಳ್ಳೆ ವ್ಯಾಪಾರ ಆಗಿದೆ. ಈಗ ಸಣ್ಣ ಮಕ್ಕಳಿಗಾದ ಅಂಗಿ ಅಥವಾ ಡ್ರೆಸ್ ಯಾವುದು ದೊಡ್ಡವರಿಗೆ ಆಗುದಿಲ್ಲ. ಹಾಗೆ ಕತ್ತಿಯಲ್ಲಿ 10 ರೀತಿಯ ಕತ್ತಿಗಳಿವೆ. ಕೆಲವನ್ನು ನಾವು ನೋಡಿ, ಇಂಥ ದಪ್ಪ ಪ್ಲೇಟ್ ಉಂಟಲ್ಲ, ಇದರಿಂದಲೇ ತಯಾರು ಮಾಡ್ತೇವೆ. ಅದಕ್ಕಿಂತಲೂ ದಪ್ಪ ಪ್ಲೇಟ್ ನಮ್ಮಲ್ಲಿ ಉಂಟು, ಬೇಕಾದ್ರೆ ನೋಡಿ. ಇಂಥ ಈ ಹಾಡಿಗಳು ಮಂಡೆ ಕತ್ತಿ ಎಲ್ಲ ಮಾಡುವಾಗ ಇಂಥದ್ರದ್ದೇ ಕತ್ತಿ ಮಾಡೋದು. ಇದು ಸಾಧಾರಣ ಒಂದು ಮನೆ ಕೆಲಸಕ್ಕೆ ಆಗುವಂಥ ಕತ್ತಿ. ಇದು ಕತ್ತಿ ಬೇರೆ ಬೇರೆ ರೀತಿಯಲ್ಲಿ ಇದೆ ನೋಡಿ. ಹೌದು. ಈಗ ಕೊಡಲಿಗೆ ಕೂಡ ಸೇಮ್ ಮೆಟೀರಿಯಲ್ ಬೇರೆ ಯಾವ್ದು ಯೂಸ್ ಮಾಡ್ತೀರಾ ಅಂತ? ಕೊಡಲಿ ಪ್ಲೇಟ್ನಿಂದ ಮಾಡುವುದು ಇಲ್ಲಿ ಆಗುದಿಲ್ಲ. ಇದು ಈ ಲಾರಿ ಆಕ್ಸಿಲ್ ಉಂಟಲ್ಲ, ಹೌದು, ಅದರಿಂದ ಮಾಡುದು. ಆ ಕಟ್ಟದ ಆಕ್ಸಿಲ್ ಎಲ್ಲ ಗುಜಿರಿಯಲ್ಲಿ ಸಿಗ್ತದೆ. ಆ ಗುಜಿರಿಯಲ್ಲಿ ಬೇಕಾದಂತ ಹಾಗೆ ನಾವು ಮಾಡಿ ಇದು ಮಾಡುದು. ಅದಕ್ಕೆ ತೂತು ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಉಂಟು. ಅದ್ರ ಕಷ್ಟ ಇದ್ರೆ ನಮಗೆ ಹೇಳಿದ ಕ್ರಾಯ ಬೇಡಿಕೆ ಇದ್ರೆ ನಾವು ಮಾಡಿ. ಈಗ ಇದ್ರ ಗಾಡಿದು ಮೆಟೀರಿಯಲ್ ಮಾಡ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ಮೊದಲು ಒಂದು 20-25 ವರ್ಷಕ್ಕಿಂತ ಮೊದಲು ಯಾವ್ದ್ರಲ್ಲಿ ಮಾಡ್ತಾ ಇದ್ರು? ಈಗ ಈ ಮೆಟೀರಿಯಲ್ ಅಷ್ಟು ಗುಜಿರಿ ಸಿಕ್ಲಿಕ್ಕೆ ಚಾನ್ಸ್ ಇಲ್ಲ ಮೊದಲೆಲ್ಲ. ಮೊದಲು ಅಂತ ಹೇಳಿದ್ರೆ ಸಿಕ್ಕಿಲ್ಲ ಅಂತಾದ್ರು ಆ ಕಾಲದಲ್ಲಿ ಯಾರು ಕಬ್ಬಿನ ಮಾಡಿ, ಆ ಕಾಲದಲ್ಲಿ ಈ ಹಳೆ ಹಾರೆ ಪಿಕ್ಕಾಸೆಲ್ಲ ಸವೆದದ್ದು ಅದರದ್ದು ಮಾಡ್ತಿದ್ರು ನನಗೆ ತಿಳಿದ ಮಟ್ಟಿಗೆ. ಹೌದು. ಮತ್ತೆ ಏನಂತ ಹೇಳಿದ್ರೆ ಕೆಲವು ಜನ ಈ ಅವರವರೇ ಪ್ಲೇಟ್ ತಂದು ಕೊಡ್ತಿದ್ರು. ಹಳೆ ಕಾಲದ್ದೆಲ್ಲ ಅವರವರ ಮನೆಯಲ್ಲಿತ್ತು. ಈಗಿನ ಹಾಗೆ ಕ್ರಾಪ್ ಗುಜಿರೆಲ್ಲ ಇರಲಿಲ್ಲ. ಹಾಗೆ ನೀವು ಹೇಳಿದ್ದು ಸರಿ, ಅದು ಹಾಗೆ ತಗೊಳ್ತಿದ್ರು.
ಈಗ ನೀವೊಂದು ಕತ್ತಿ ಮಾಡ್ತೀರಾ ಅಂತ ಹೇಳ್ತೀರಾ, ಕತ್ತಿ ಮಾಡಿ ಮೊದಲ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಈಗ ಮೊದಲು ಒಂದು ಕಬ್ಬಿಣ ಸಿಗುತ್ತೆ, ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಸ್ಟಾರ್ಟಿಂಗಿಂದ? ಹಾಗೆ ಕೇಳ್ತೀರ ನೀವು. ನಾನು ಕತ್ತಿಯ ಕೆಲಸದವನೇ ಅಲ್ಲ. ನಾನು ಇಲ್ಲಿ ಸಾಧಾರಣ ಮೂಡುಬಿದ್ರಿ ಅಂತೇಳಿ ಡಿಗ್ರಿ ಕಾಲೇಜ್ ಹೆಸರು ಬೇಡ, ಡಿಗ್ರಿ ಕಾಲೇಜಿನಲ್ಲಿ ಮರದ ಕೆಲಸ ಮಾಡ್ತಿದ್ದೆ. ಮರದ ಕೆಲಸ ಮಾಡ್ತಿದ್ದಾಗ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಬಂದು ನಾನು ಆ ಕಾಲೇಜಿನ ಹೊರಗೆ ಬರಬೇಕಾಯ್ತು. ಆನಂತರ ಬಂದವ ಯಾವತ್ತೋ ಶಾಲೆ 7ನೇವರೆಗೆ ಶಾಲೆ ಬಿಟ್ಟು ನಾನು ಮನೆಯಲ್ಲಿದ್ದಾಗ ಸ್ವಲ್ಪ ದಿವಸ ತಿರುಗಿಸ್ಲಿಕ್ಕೆ ಹೋಗಿದ್ದೇನೆ. ಅಲ್ಲಿಂದ ಬಂದು ಇಲ್ಲೆಲ್ಲ ಎಲ್ಲಿಯಾದರೂ ಕೆಲಸ ಸಿಗಲಿಲ್ಲ ಅಂತೇಳಿ ನಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಮನೆಯಲ್ಲಿದ್ದ ಕತ್ತಿಯನ್ನೇ ನೋಡಿ ನಾನು ಮತ್ತು ನನ್ನ ಗಂಡ ಹೆಂಡತಿ ಇಬ್ಬರೇ ಒಂದು 2-3 ದಿವಸಕ್ಕೆ ಸಹ ಒಂದು ಕತ್ತಿ ಆಗಲಿಲ್ಲ. ಯಾಕೆಂತೇಳಿದ್ರೆ ಇನ್ನೊಬ್ಬರಲ್ಲಿ ಹೇಳಿದರೆ ಅದು ಕೇಳಿಕೊಡಲಿಲ್ಲ. ಯಾರು ಹೇಳಿಕೆ ಈ ರೀತಿ ಮಾಡೋದಂತ ಹೇಳಿಕೊಟ್ಟವರಿಲ್ಲ. ನೀವೇ ನೋಡಿ ನಾವು ಮನೆಯ ಕತ್ತಿಯನ್ನೇ ನೋಡಿ ಆವಾಗ 3 ದಿವಸಕ್ಕೆ ಆಗದಿದ್ದವರು ಕತ್ತಿ ಇವಾಗ ದಿವಸಕ್ಕೆ ನಾವು ಗಂಡ ಹೆಂಡತಿ ಒಂದು 6-7 ಕತ್ತಿಯನ್ನು ಹೊಸದಾಗಿ ಮಾಡ್ತೇವೆ. ಮೊದಲು 3 ದಿವಸಕ್ಕೆ ಒಂದು ಕತ್ತಿ ಮಾಡ್ತಿದ್ದೆ. ಹೌದು, ಅದು 3 ದಿವಸಕ್ಕೊಂದು ಆಗಲಿಲ್ಲ. ಪ್ರಥಮದಲ್ಲಿ ಮಾಡುದು ಹೇಗೆ ಅಂತಲೇ ಗೊತ್ತಿಲ್ಲಲ್ಲ. ಹಾಗೆ ಸ್ಟಾರ್ಟಿಂಗ್ ಅಂದ್ರೆ ಯಾರು ನೋಡಿ ಕಲ್ತದಂದ್ರೆ ಹೇಗೆ ಅಂತ, ನೀವು ನೋಡಿ ಹೇಗೆ ಕಲ್ತದಂತ? ನೋಡಿ ಮನೆಯಲ್ಲಿದ್ದ ಕತ್ತಿಯನ್ನೇ ನೋಡಿ ಕಲ್ತದ್ದು. ಈ ರೀತಿ ಮಾಡಿದ್ರೆ ಈ ರೀತಿ ಕೆಲವು ಜನ ಅದಕ್ಕೂ ಮೊನ್ನೆ ಕಲ್ತದ್ದು ಕತ್ತಿ ಹಾಗೆ ಆಗ್ಲಿಕ್ಕಿಲ್ಲ ಹೀಗೆ ಆಗ್ಲಿಕ್ಕೆ ಅಂತ ಕೆಲವೆಲ್ಲ ಅಪವಾದ ಹೇಳಿದ್ರು. ಅದನ್ನು ನಾನೇ ಉಪಯೋಗ ಮಾಡಿ ಹೇಗೆ ಬರ್ತದೆ ಅಂತ ನೋಡಿ ಇದು ಮಾಡಿದೆ. ಗುಣಮಟ್ಟ ಅಂತಂದರೆ ಇವತ್ತು ಎಲ್ಲಿ ಹೋದರೂ ನಮ್ಮ ಕತ್ತಿಗೆ ಬೇಡಿಕೆ ಉಂಟು. ಈಗ ಅದಕ್ಕೆ ಹಾಕಿದ ಮರ ಯಾವ್ದು ಯೂಸ್ ಮಾಡ್ತಾರೆ ಈ ಕತ್ತಿದು ಕೊಡಿ? ಮರಕ್ಕೆ ಅಂತ ಹೇಳಿದ್ರೆ ಈ ಕೆಲವು ರೀತಿಯ ಮರ ಕತ್ತಿಯ ಹಿಡಿ ನಿಮಿತ್ತ ಮಾತ್ರ ಅದಕ್ಕೆ ಅಂಥದ್ದೇ ಮರ ಆಗಿ ಇಂಥದ್ದೇ ವಾಡಿಕೆಯಲ್ಲಿ ಉಂಟು. ಹೊನ್ನೆದ ಮರ ಮತ್ತು ಈ ಅದು ರೆಂಜಿರ್ಗೆದ ಬೋರ್ ಅಂತೇಳಿ ಮತ್ತು ಗೇರು ಮರದ ಆಗ್ತದೆ. ಕೆಲವು ರೀತಿ ಒಂದು 5-6 ಹಿಡಿ ಆಗ್ತದೆ. ನಾವು ಉಜ್ಜಿ ಕತ್ತಿ ಹರಿತ ಮಾಡಿದ್ರೆ ಹಿಡಿ ಲೆಕ್ಕಕ್ಕೆ ಮಾತ್ರ. ಹಾಗೆ ಹೊನ್ನೆ ಮರದ್ದು ಮತ್ತು ಗೇರು ಮರದ್ದು ಹಾಕಿ ತುಂಬ ಸಮಯ ಬಾಳಿಕೆ ಬರ್ತದೆ. ಅದು ವಾಡಿಕೆಯಲ್ಲಿ ಹಾಗೆ ಉಂಟು. ಅಂದರೆ ಕೆಲವರು ಕಬ್ಬಿನ ಕೂಡ ಮಾಡ್ತಾರಲ್ಲ, ಕಬ್ಬಿನದ ಕೈ ಕೂಡ ಮಾಡ್ತಾರೆ. ನಾವು ಮಾಡ್ತೇವೆ ಕಬ್ಬಿನದ್ದು ಮಾಡ್ತೇವೆ. ಮತ್ತು ನಾವು ಕೆಲವು ಜನಕ್ಕೆಲ್ಲ ಪೈಪ್ ಇದ್ದೇ ಹಿಡಿ ವೆಲ್ಡ್ ಮಾಡಿ ಇದು ಮಾಡ್ತೇವೆ. ಕೆಲವು ಪೇಟೆಯಲ್ಲೆಲ್ಲ ಹಿಡಿ ಹಾಕ್ಲಿಕ್ಕೆ ಸಿಗುದಿಲ್ಲಲ್ಲ. ಈ ಕೃಷಿ ಮೇಳಕ್ಕೆ ಹೋಗುವಾಗ ಕಬ್ಬಿನದ್ದೇ ಹಿಡಿ ಹಾಕಿದ್ದು ಕತ್ತಿ ನಮ್ಮಲ್ಲಿ ಉಂಟು. ಅಲ್ಲಿ ನಮ್ಮಲ್ಲಿ ಕೃಷಿ ಮಾಡೋದು ಇದು ಮುಟ್ಟ ಚೂಪದು ಇರುತ್ತಲ್ಲ, ಮುಟ್ಟತ್ತೆ ಅಂತ ಹೇಳ್ತಾರೆ. ಹೌದು, ಅದು ಸಹ ಉಂಟು ನಮ್ಮಲ್ಲಿ. ಹೌದು, ಅದು ಉಂಟು. ಮತ್ತೆ ದೋಂತಿ ಕತ್ತಿ ಅಂತೇಳಿ ತೆಂಗಿನ ಮರದ್ದು ಅಡಿಕೆ ಕೊಯ್ಲಿಕ್ಕೆ, ಬಾಳೆ ಎಲೆ ಕೊಯ್ಲಿಕ್ಕೆ, ವಿವಿಧ ರೀತಿಯ ಸಾಧಾರಣ 66 ರೀತಿಯ 64 ರೀತಿಯ ಕತ್ತಿಗಳು ಉಂಟಂತೆ. ನಾನು ಸಾಧಾರಣ 10-12 ರೀತಿಯ ಕತ್ತಿಗಳನ್ನು ತಯಾರು ಮಾಡ್ತೇನೆ. ನಿಮ್ಮ ಪುತ್ತೂರು, ಬಂಟ್ವಾಳ, ಬೀಸರಕ್ಕೆ ಹೋದರೆ ಆ ರೀತಿ ಬೇರೆ, ಉಡುಪಿಗೆ ಹೋದರೆ ಬೇರೆ, ಕುಂದಾಪುರ, ಬ್ರಹ್ಮಾವರಕ್ಕೆ ಹೋದರೆ ಬೇರೆ ಬೇರೆ ರೀತಿಯ ಕತ್ತಿಗಳು ತಯಾರಾಗ್ತದೆ. ಈಗ ನಿಮ್ದು ಯಾರು ಶ್ರೀಮತಿ ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತಾರ? ಅಂದ್ರೆ ಈಗ ಹೆಂಗಸರಿಗೆಲ್ಲ ಈ ಕೆಲಸ ಎಲ್ಲ ಕಷ್ಟ, ತುಂಬಾ ಅಂದ್ರೆ ತುಂಬಾ ಕಷ್ಟಕರವಾದ ಕೆಲಸ. ಯಾವ ರೀತಿ ಮಾಡ್ತಾರ ಅಂತ ಅವರಿಗೆ ಅಂದ್ರೆ ಈಗ ನಾವು ಇವರ ನೋಡಿದ್ವಿ, ಅವರು ಆ ಸುತ್ಯದಲ್ಲಿ ಬಡಿತಾ ಇದ್ದದ್ದು ಅಂದ್ರೆ ತುಂಬಾ ಕಷ್ಟ ಆದ ಕೆಲಸ. ಅವರು ಸಮಿತಿಯಲ್ಲಿ ಮಾಡುವುದಕ್ಕಿಂತಲೂ ನೋಡಿ ಈ ರೀತಿಯ ಕತ್ತಿ ಉಂಟಲ್ಲ ಸ್ವಾಮಿ, ಇದು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಅವಳೇ ತಯಾರು ಮಾಡಿದ ಕತ್ತಿ. ಇದಕ್ಕೆ ಈ ಒಂದು ಕತ್ತಿಗೆ ಸಾಧಾರಣ 250-300 ಇದು ನನಗೆ ಮಾಡ್ಲಿಕ್ಕೂ ಆಗುದಿಲ್ಲ. ಇದು ಅವಳೇ ತಯಾರು ಮಾಡೋದು. ಅದಕ್ಕೆ ಇದು ಸಹ ಉಕ್ಕೆ ಅಂತ ಮಿಳವೆ. ಸಾಧಾರಣ ಈ ನೇಮ ಕಟ್ಟುವವರು ಇದ್ದಾರಲ್ಲ, ಅವರಿಗೆಲ್ಲ ಸಂಬಂಧಪಟ್ಟ ಕತ್ತಿ. ಇದನ್ನು ಇಲ್ಲಿ ಬೆಂಡ್ ಮಾಡಿ ಇದು ಮಾಡಿದರೆ ಇದು ಎಷ್ಟು ತಯಾರಾದರೂ ಬೇಡಿಕೆ ಉಂಟು. ಇದನ್ನೆಲ್ಲ ಮಾಡುವವರೇ ಇಲ್ಲ. ಹಣ ಎಷ್ಟು ಕೊಡ್ತಾರೆ, ಮಾಡಿಕೊಡುವವರು ಇಲ್ಲಲ್ಲ. ಹಾಗೆ ಇದನ್ನೆಲ್ಲ ಅವರೇ ತಯಾರು ಮಾಡೋದು. ಆ ಬಗ್ಗೆ ಅವ್ರು ಮೆಚ್ಚಿದ ಕೈ. ಮತ್ತೆ ಅವಳೆಲ್ಲದಿದ್ದರೆ ನಾವು ಏನೂ ಅಲ್ಲ. ಹೌದು, ಅಂದ್ರೆ ಕುಲುಮೆ ಇದಕ್ಕೆ ಅವಳೇ ಆಧಾರ. ಹೌದು. ಎಷ್ಟು ವರ್ಷದಿಂದ ಇವತ್ತು ಪರಿಚಯ ನೋಡ್ತಾ ಇದ್ದೀರಾ? ನಮಗೆ ಸರ್ ಇವರದ್ದು ಒಂದು 15-20 ವರ್ಷದ ಪರಿಚಯ. ಅಂದರೆ ನಮ್ಮ ಕೃಷಿ ಏನಂದರೆ ಕತ್ತಿ ಆಗಲಿ ಮತ್ತು ಪಿಕ್ಕಾಸಿ ಎಲ್ಲ ಮಾಡಲಿಕ್ಕೆ ಇವರ ಹತ್ರ ಬರ್ತಾ ಇದ್ದೇನೆ. ಮತ್ತು ಇವರು ನಮಗೆ ಆ ಥರ ಪರಿಚಯ. ಮತ್ತು ಕೃಷಿ ಮುಂದೆ ಎಲ್ಲ ಧರ್ಮಸ್ಥಳ ಇದೆ, ನಾನು ಇದ್ದೇನೆ. ಇವರು ಎಲ್ಲ ನಮ್ಮ ಕೆಲಸಕ್ಕೆ ಬರ್ತಿದ್ದಾರೆ, ಯೋಜನೆ ಎಲ್ಲ ಕೃಷಿ ಮೇಳಕ್ಕೆ ಎಲ್ಲ ಬರ್ತಾರೆ. ಅದೆಲ್ಲ ಅವರ ಸಹ ಉಪಕರಣ ತಂದು ಮಾರಾಟ ಮಾಡ್ತಾರೆ. ಹಾಗಾಗಿ ನಮ್ಮ ಪರಿಚಯ. ಒಳ್ಳೆ ಕೆಲಸ ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ. ಮತ್ತು ಒಂದು ನಮಗೆ ರೈತರಿಗೆ ವಿಶೇಷವಾಗಿ ಕಮ್ಮರಿಕೆಯಲ್ಲಿ ಅವರ ನಮ್ಮ ಹೊಂದಾಣಿಕೆ ಬೇಕಾಗ್ತದೆ ಎಲ್ಲ ಹೆಚ್ಚಿನ ಕೆಲಸಕ್ಕೆ. ಆ ಥರ ಒಳ್ಳೆಯ ಒಂದು ವ್ಯಕ್ತಿತ್ವ ಅವರ ಉಂಟು. ಒಳ್ಳೆ ಸಮಾಜದಲ್ಲಿ ಕೂಡ ಒಳ್ಳೆ ಗುರುತಿಸಿಕೊಂಡಿದ್ದಾರೆ. ಅವರು ಪ್ರಶಸ್ತಿ ಕೂಡ ಸಿಕ್ಕಿದೆ, ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಅವರ ವೃತ್ತಿ ಜೀವನ ಇನ್ನೂ ಒಳ್ಳೆ ಆಗಲಿ ಅಂತ ಆಶಿಸ್ತೇನೆ. ಎಲ್ಲರೂ
ಇವರ ಕತ್ತಿ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಹೇಗಿದೆ, ನೀವು ಒಂದು ಹೇಳ್ಬೋದು ಅಂತ, ಯಾವ ತರ ಇದೆ ಅಂತ? ಅಲ್ಲ ನಾವಂದ್ರೆ ಅದೇ ಅಲ್ಲ, ನಾವು 10 ದಿವಸ ಇರ್ಬೇಕಾದ್ರೆ ಕ್ವಾಲಿಟಿ ಉಂಟು ಲೆಕ್ಕ, ಇಲ್ಲ ನಾವು ಬಿಟ್ಟು ಹೋಗುದಿಲ್ವಾ. ಹಾಗೆ ನಮ್ಮ ತೊಂದರೆ ಇಲ್ಲ, ಅವಳ ಕೆಲಸದಲ್ಲಿ ತೃಪ್ತಿ ಉಂಟು, ಸಮಯ ಸರಿ ಕೊಡ್ತಾರೆ. ಮತ್ತು ನಮ್ಮ ಪರಿಚಯ ಹಾಗೆ ವಿಶೇಷವಾಗಿ ರಿಯಾಯಿತಿಗಳು ಕೊಡ್ತಾರೆ ನಮ್ಮ ಕೆಲಸ ಸರ್ತಿ. ಹಾಗಾಗಿ ನಮ್ಗೆ ಒಳ್ಳೆ ಸಂಬಂಧ ಉಂಟು, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಮ್ಮರಿಕೆಯಲ್ಲಿ. ಅಂದ್ರೆ ಈಗ ಇವ್ರದ್ದು ಈಗ ಫ್ಯಾಮಿಲಿ ಆ ತರ ದುಡಿತಾ ಇದೆ ಹೌದು ಹೌದು ಹೌದು. ಈಗ ಯಾರು ಇಷ್ಟು ಒಂದೇ ಫ್ಯಾಮಿಲಿ ತರ ಒಟ್ಟಿಗೆ ತುಂಬಾ ಕಮ್ಮಿ ಹೌದು. ದುಡಿಯುವವರು ಯಾರ ಇಲ್ಲಾಂದ್ರೆ ಕೆಲಸಕ್ಕೆ ಇಟ್ಕೊಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ ಅದು ಅವರ ದೊಡ್ಡ ಗುಣ ಹೇಳ್ಬೋದು. ಮತ್ತು ಅವರಲ್ಲಿ ಒಗ್ಗಟ್ಟು ತೋರಿಸ್ತದೆ, ಫ್ಯಾಮಿಲಿ ಕುಟುಂಬದಲ್ಲಿ ಒಗ್ಗಟ್ಟನ್ನು ತೋರಿಸ್ತದೆ ನಮಗೆ. ಅದು ಭಾಳ ಒಳ್ಳೆ ವಿಷಯ ನಮಗೆಲ್ಲ. ಈ ಒಗ್ಗಟ್ಟು ಕುಟುಂಬದಲ್ಲಿ ಕಡಿಮೆ ಆಗುವಾಗ, ಈ ಕಮ್ಮರಿಕೆಯಲ್ಲಿ ಒಗ್ಗಟ್ಟು ಕೆಲಸ ಮಾಡ್ತಾ ಇರುವಾಗ ಅದು ಒಳ್ಳೆ ವಿಷಯ, ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಅಂತ ಹೇಳ್ಬೋದು. ಹೌದು, ಜೊತೆ ಕೆಲಸ ಮಾಡೋದಲ್ಲ. ಹೌದು, ಅದು ಒಗ್ಗಟ್ಟೊಂದು ಮುಖ್ಯ ಅಲ್ಲ ಇದೆ. ಈಗ ಒಗ್ಗಟ್ಟಿಗೆಲ್ಲ ಸ್ವಲ್ಪ ಕಡಿಮೆ ಇರುವಾಗ ಕುಟುಂಬದಲ್ಲಿ ಕೆಲವರು ಅವರ ಒತ್ತಿಗೆ ಒಂದು ಒಗ್ಗಟ್ಟಾಗಿದ್ದಾರೆ, ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಮ್ಮದು ಕಣಜ ಗ್ರಾಮ, ಅಂದರೆ ಪೆಲತ್ತೂರು ಅಂತ ನಮ್ಮ ಊರು, ಕಣಜ ಗ್ರಾಮ ಬರ್ತದೆ. ಹೌದು, ನಮ್ಗೆ ಪರಿಚಯ ಇದ್ದ, ನಾವು ಅಲ್ಲಿ ಇದ್ದಾರೆ ಬೇರೆ, ಅದು ನಮ್ಮ ಪರಿಚಯ ಒಳ್ಳೆ ಉಂಟು, ಹಾಗಾಗಿ ಬರ್ತಾ ಇದ್ದೇವೆ ನಾವು. ಮತ್ತು ನಾವು ಬೆಳಿಗ್ಗೆ ಒಂದು 8 ಗಂಟೆಗೆ ಶುರು ಮಾಡಿ ರಾತ್ರಿ 10-10:30ವರೆಗೆ ನಾವು ರೇಡಿಯೋದ ಹಾಡುಗಳನ್ನು ಕೇಳಿ ಕೆಲಸ ಮಾಡ್ತಾ ಇರ್ತೇವೆ. ಜೊತೆಗೆ ನಮ್ಮದೆಲ್ಲ ಪರಿವಾರ, 2 ನಾಯಿ, ಅದೆಲ್ಲ ಮಕ್ಕಳೆಲ್ಲ ಸೇರಿ ಕೆಲಸ ಮಾಡೋದು. ಹೌದು, ಇದು ಕತ್ತಿ ಹಾರೆ ಪೀಸಿನಿಂದ ಹಾರೆಯನ್ನು ಕಡ್ದು ಅದರಲ್ಲಿ ಮಾಡೋದು ಕತ್ತಿ, ಚಿಕ್ಕ ಚಿಕ್ಕ ಕತ್ತಿ ಎಲ್ಲ. ಹೌದು, ನಾವೇ ಇಬ್ರು ಗಂಡ ಹೆಂಡತಿ ಸೇರಿ ಮಾಡಿದ್ವಿ. ಕೆಲಸ ಮಾಡೋದು ನೋಡಿದ್ವಿ ನೀವು, ಈಗ ಕೆಲವರು ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಾರೆ ನಿಮ್ಗೆ, ನೀವು ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದೀರಲ್ಲ, ಹೇಗೆ ಇಲ್ಲಿಂದ ಈ ಶಕ್ತಿ ಎಲ್ಲ ಬರುತ್ತೆ ಅಂತ ನಿಮ್ಗೆ ಒಳಗಿಂದ? ಅದು ದೇವರು ಕೊಡ್ತಾರೆ ನಮ್ಗೆ ಶಕ್ತಿ, ನಾವೇನು ಇದು ಮಾಡೋದಿಲ್ಲ. ಅಂದ್ರೆ ಅಷ್ಟು ಪವರ್ ಹೇಗೆ ಬರುತ್ತೆ ನಿಮ್ಮ ಕೆಲಸ ಮಾಡ್ಲಿಕ್ಕೆ, ಅಷ್ಟು ಹೊಡಿಲಿಕ್ಕೆ? ಅದು ಎಂತ ಗೊತ್ತಿಲ್ಲ, ಅದು ಕೆಲಸ ಮಾಡಿ ಮಾಡಿ ಇದು ಅಭ್ಯಾಸ ಆಗಿದೆ ಈಗ. ಸರಿ. 2 ಮಕ್ಕಳು, 1 ಮೊಮ್ಮಗ ಇದ್ದಾನೆ, ಅವ ಗಂಡು ಮಗ, ಅವಳು ಒಳಗಿದ್ದವಳು ಹೆಣ್ಣು ಮಗಳು. ಕಷ್ಟ ಎಲ್ಲ ಕೆಲಸ ಕಷ್ಟವೇ, ಕಷ್ಟ ಅಂತ ಬಿಟ್ರೆ ಆಗೋದಿಲ್ಲಲ್ಲ. ಅಂದ್ರೆ ಈಗ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಕಬ್ಬಿನ ತಂದು ಅದರಲ್ಲಿ ಆ ಪ್ರೊಸೆಸ್ ಅಲ್ಲಿ ಯಾವ್ದು ತುಂಬಾ ಕಷ್ಟ ಆಗಿರುತ್ತೆ? ಅಂದ್ರೆ ನಿಮ್ದು ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಹೆವಿ ಅಂದ್ರೆ ಇದು ಕೊಡಲಿ, ಕೊಡಲಿ ಚೇನ್ ಎಲ್ಲ ಮಾಡ್ತೇವಲ್ಲ, ಎಲ್ಲ ಸ್ವಲ್ಪ ಕಷ್ಟವೇ. ಮತ್ತೆ ದೊಡ್ಡ ದೊಡ್ಡ ಕತ್ತಿ ಮಾಡೋದೆಲ್ಲ ಕಷ್ಟವೇ, ಅದು ದಪ್ಪ ಬೀಸಿದ್ದೆಲ್ಲ ಮಾಡಬೇಕು, ಲಾರಿ ಪ್ಲೇಟ್ ಎಲ್ಲ ಮಾಡ್ಬೇಕು ಅದ್ರಲ್ಲಿ. ಈಗ ಮೆಷಿನ್ ಅಲ್ಲಿ ಮಾಡ್ತಿರಲ್ಲ, ಅದಕ್ಕೆ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಅಂತ? ಅದು ಇದಕ್ಕೆ ಏನು ವ್ಯತ್ಯಾಸ ಏನಿಲ್ಲ, ಅದು ಹರಿತ ಬರೋದಿಲ್ಲ. ನಾವು ಇದು ಬೈಲಾಕೆ ಮಾಡೋದು, ಅದರಲ್ಲಿ ಮಿಷಿನಲ್ಲಿ ಸಾನೆ ಹಿಡಿತಾರೆ, ನೀರು ಕುಡಿಸಿ ಕೊಡ್ತಾರೆ, ಹಾಗೆ ಅದು ಬಾಯಿ ಹರಿತ ಇರೋದಿಲ್ಲ. ನಾವು ಅದರಲ್ಲಿ ನಾವು ಪೈಲ್ ಮಾಡಿ ಇದು ಮಾಡೋದು. ಮದುವೆ ಗೊತ್ತಿಲ್ಲ. ನಾವು ಕತ್ತಿಗೆ ಇದು ಕಮ್ಮರಿಕೆ ಕೆಲಸಕ್ಕೆ ಹೋಗ್ಲೇ ಇಲ್ಲ. ಇಲ್ಲ, ಯಾರು ಇರಲಿಲ್ಲ. ನಾವೇ ಗಂಡ ಹೆಂಡತಿ ಸೇರಿ ಒಂದು ಕತ್ತಿ ಮಾಡುವಾಗ ಒಂದು ಗೋಣಿ ಚೀಲ ಖಾಲಿ ಆಗಿದೆ, ಮಸಿ ಆದ್ರೂ ಒಂದು ಕತ್ತಿ ಆಗ್ಲಿಲ್ಲ, ಒಂದು 3 ದಿವಸಕ್ಕೆ. ತುಂಬಾ ಕತ್ತಿ ಆಗ್ತದೆ, ಒಂದು 10 ಕತ್ತಿ ಆಗ್ತದೆ. ಸ್ಟಾರ್ಟಿಂಗ್ ಮಾಡುವಾಗ ಕತ್ತಿ ಮಾಡ್ಬೇಕಂತವ. ಕತ್ತಿ ನಾವು ತುಂಬಾ ಕಷ್ಟದಲ್ಲಿದ್ದೇವೆ. ಪರಿಸರದಲ್ಲಿ ಕುಲುಮೆ ಕೆಲಸ ಇರಲಿಲ್ಲ, ಕುಲುಮೆ ಕೆಲಸ ಎಲ್ಲಿ ಇರಲಿಲ್ಲ. ಇಲ್ಲ, ಮತ್ತೆ ಇವರು ಅದೇ ಮೂಡುಬಿದ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಮರದ ಕೆಲಸ. ಅಲ್ಲಿ ಕೆಲಸ ಇದ್ದ ಕಾರಣ ಅಲ್ಲಿ ಬೇಡ ಅಂತ ಹೇಳಿದ್ರು. ಮತ್ತೆ ಬೇಡ ಅಂತ ಹೇಳಿದ ಕಾರಣ ಮತ್ತೆ ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು ಒಂದು 3 ವರ್ಷ. ತುಂಬ ಕಷ್ಟ ಆಯಿತು. ಮತ್ತೆ ಇದನ್ನು ಮಾಡಿದ್ರೆ ಏನಕ್ಕೆ ಹೇಗೆ ಅಂತ ಇದು ಮಾಡಲಿಕ್ಕೆ ಶುರು ಮಾಡಿದ್ದು. ಮತ್ತು ಅವರೊಟ್ಟಿಗೆ ನಾನು ಸಹ ಕಲ್ತದ್ದು ಇದೆಲ್ಲ. ಮಕ್ಕಳು ಸಹ ಅದನ್ನೇ ಕಲ್ತದ್ದು.
ಹರಿತ ಬರಲಿಕ್ಕೆ ನೋಡಿ ನಾವು ಈ ರೀತಿಯ ಫೈಲ್ ಹಾಕೋದು. ಈ ಫೈಲ್ ಹಾಕಿದರೆ ಮಾತ್ರ ಅದು ಹರಿತ ಬರೋದು. ಈ ಮಿಷನ್ ಅಥವಾ ಪಾಲಿಶ್ ಪೇಪರ್ನಲ್ಲಿ ಹಾಕಿದರೆ ಇದು ನಾವು ಉಜ್ಜಿದಷ್ಟು ಹರಿತ ಬರೋದಿಲ್ಲ. ಹಾಗಾಗಿ ಇದು JK ಫೈಲ್ ಅಂತೇಳಿ ಒಳ್ಳೆ ಕ್ವಾಲಿಟಿ, ತುಂಬ ಹರಿತ ಬರ್ತದೆ ನೋಡಿ. ಇದೆಲ್ಲ ಬಾಳೆ ತಟ್ಟೆ, ಹಾಳೆ ತಟ್ಟೆ ಮತ್ತು ನೇಮಕ ಕೋಲಕ್ಕೆಲ್ಲ ಉಪಯೋಗಿಸುವಂಥದ್ದು. ಮತ್ತು ಇದು ಹಿರೇಮಣಿ ತೆಂಗಿನಕಾಯಿ ಇದು ಮಾಡಲಿಕ್ಕೆ ನೋಡಿ. ಇದೆಲ್ಲ ಮೆಟ್ಟುಗತ್ತಿ ಮನೆಗೆ ಫಿಟ್ ಮಾಡುವಂಥದ್ದು. ಇದೆಲ್ಲ ಕೊಟ್ಟು ಮಾಡಿ ಇದಕ್ಕೆ ಫಿಟ್ ಮಾಡಿದರೆ ಈ ತರಕಾರಿ ಕಟ್ ಮಾಡಲಿಕ್ಕೆಲ್ಲ ರೆಡಿ. ಇದು ತುಂಬ ಇದು ಬರ್ತದೆ ನೋಡಿ. ಇದು ಸ್ಲ್ಯಾಪಿನ ಮೇಲೆ ಇಟ್ಟು ತೆಂಗಿನಕಾಯಿ ಹೆರುವಂಥದ್ದು. ಹೌದು. ಮತ್ತು ಅದು ನೋಡಿ, ಇದು ಸಹ ಈ ಗಂಟು ನೋವು, ಬೆನ್ನು ನೋವು ಇದ್ದವರಿಗೆ ಎತ್ತರದಲ್ಲಿ ಸ್ಲ್ಯಾಪಿನ ಮೇಲೆ ಇಟ್ಟೆ ಕಟ್ ಮಾಡ್ಬೋದು, ತರಕಾರಿ ಕಟ್ ಮಾಡ್ಬೋದು. ಈ ಕಾಲದ ಇದಕ್ಕೆಲ್ಲ ತುಂಬ ಬೇಡಿಕೆ ಇದೆ. ಮತ್ತು ನಾವು ಮರದ ಈ ಬೊಂಡ, ಸಿಯಾಲೆಲ್ಲ ಸೀಲೆ ಇದು ಮಾಡುವಂಥದ್ದು, ತೆಂಗಿನ ಸಿಯಾಲ ಕೆತ್ತುವಂಥದ್ದು. ಮತ್ತು ನೋಡಿ, ಈ ಚಿಕನ್ ಮಟನ್ ಸ್ಟಾಲ್ಗೆಲ್ಲ ಸಂಬಂಧಪಟ್ಟ ಕತ್ತಿ, ಈ ಕತ್ತಿಗಳಿಗೆ ತುಂಬ ಬೇಡಿಕೆ ಇದೆ. ಎಲ್ಲ ಇದು ಮಿಲವೇ ಲಾರಿ ಪಟ್ಟಿದ್ದು. ಸಾಧಾರಣ ಇದು ಮರದ ಗೆಲ್ಲು ಮತ್ತು ಈ ತೆಂಗಿನ ಮರದ್ದು ಈ ಬೇಸಾಯಕ್ಕೆ ಸಂಬಂಧಪಟ್ಟ ಕತ್ತಿಗಳು, ಈ ಬಲ್ಲೆ ತೆಗೆಯುವಂಥದ್ದು. ಮತ್ತು ನೋಡಿ, ಇದು ಮಂಡ್ಯ ಕತ್ತಿ ಅಂತೇಳಿ. ಮಂಡ್ಯ ಕತ್ತಿಯಲ್ಲಿ ಕೆಲವು ರೀತಿಯ ಮಂಡ್ಯ ಕತ್ತಿಗಳುಂಟು. ಮತ್ತು ಈ ದೊಡ್ಡ ಸೈಜಿಯ ಮಂಡ್ಯ ಕತ್ತಿ ಇದೆಲ್ಲ ಈ ತೆಂಗಿನಕಾಯಿ ಒಣಗಿದುಂಟಲ್ಲ, ಅದನ್ನು ಆಚೆ ಈಚೆ ಒಡೆದು ಇಡೀ ತೆಂಗಿನಕಾಯಿ ತೆಗಿತಾರೆ. ಈ ಕತ್ತಿಗೆ, ದೊಡ್ಡ ಸೈಜಿಯ ಕತ್ತಿ ಈ ಕಾಲದಲ್ಲಿ ತುಂಬ ಬೇಡಿಕೆ ಉಂಟು. ಇದು ಸುಲಭ ಅಂತೇಳಿ. ನೋಡಿ, ಇದು ಕುಂದಾಪುರ ಸೈಡೆಲ್ಲ ಉಪಯೋಗ ಮಾಡುವುದು ಹುಲ್ಲುಗತ್ತಿ. ಮತ್ತು ನಮ್ಮ ಇದು ಕಾರ್ಕಳಕ್ಕೆಲ್ಲ ಈ ರೀತಿಯದ್ದು ಕತ್ತಿ ಉಪಯೋಗ ಮಾಡ್ತಾರೆ. ನೋಡಿ, ಇದು ಮರದಲ್ಲಿಯೇ ಹೋಗಿ ಸಿಯಾಳ ಕೀಳುವಾಗ ಈ ಕೈ ಗೊನೆ ಎಲ್ಲ ಬೊಂಡ ತೆಗಿತಾರಲ್ಲ, ಅದಕ್ಕೆ ಸಂಬಂಧ. ಇದು ಕುಂದಾಪುರ, ಉಡುಪಿ ತಾಲೂಕಿನಲ್ಲಿ ತುಂಬ ಬೇಡಿಕೆ ಉಂಟು ಇದಕ್ಕೆ. ಹಾಂ, ಬೊಂಡ ತೆಗಿಲಿಕ್ಕೆ ಅಂತ ಕೇಳ್ತಾರೆ. ಮೊನ್ನೆ ಶಿವಪಾಡಿಯಲ್ಲೆಲ್ಲ ತುಂಬ ಬೇಡಿಕೆ ಇತ್ತು ಇದಕ್ಕೆ. ಇದು ತರಕಾರಿ ಕಟ್ ಮಾಡೋದು ಚಾಕು. ಇದು ಚಾಕ್ ಅಂತೇಳಿ ನೋಡಲಿಕ್ಕೆ ಹೀಗೆ ಇದ್ದರೆ, ಇದು ಪವರ್ ಮರದ ಕಟ್ಟಿಂಗಿನ ಬ್ಲೇಡ್ ತುಂಬ ಹರಿತ ಬರ್ತದೆ. ಇದಕ್ಕೆ ಆಳ್ವಾಸ್ನಲ್ಲಿ, ಮೂಡುಬಿದ್ರಿ ಆಳ್ವಾಸ್ನಲ್ಲೇ ತುಂಬ ಬೇಡಿಕೆ ಇದೆ. ಇಷ್ಟು 1000 ಕೊಂಡೋದ್ರೆ ಖಾಲಿ ಆಗ್ತದೆ. ಹೌದು. ಮತ್ತು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ, ಅದರಲ್ಲಿ 100ಕ್ಕೆ 100. ಹೌದು ನೋಡಿ, ಇದು ನಮ್ಮದು. ನಾವು ಎಲ್ಲಿ ಹೋಗುವಾಗ ಈ ಫೋಟೋ ಗಿಟ್ಟಲ್ಲಿ ಹಿಡ್ಕೊಂಡು ಹೋಗ್ತೇವೆ. ಅದು ಉಚ್ಚಿಲದಲ್ಲಿ ಗೌರವಿಸಲ್ಪಡುವಾಗ ಕೊಟ್ಟಂಥ ಒಂದು ಮಹಾಲಕ್ಷ್ಮಿ ದೇವಿಯದ್ದು ಫೋಟೋ. ಹೌದು. ವಿಶ್ವಕರ್ಮ ಮತ್ತು ಗಾಯತ್ರಿ.